ಸರ್ಕಾರಿ ನೌಕರಿಗೆ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ OPSಗೆ ಸಂಬಂಧಿಸಿದಂತೆ ಒಂದು ಪ್ರಮುಖವಾಗಿರುವಂಥ ಅಪ್ಡೇಟ್ ಬರ್ತಾ ಇದೆ. ಸೊ ಬೇಸಿಕಲಿ ಯಾರೆಲ್ಲ ಸರ್ಕಾರಿ ನೌಕರು OPS ಪಡಿಬೇಕು ಅಂತ ವೇಟ್ ಮಾಡ್ತಿದ್ದಾರೆ, ಫೈನಲ್ ಆಗಿ ಸರ್ಕಾರ ಅವರಿಗೆ ಒಂದು ಅವಕಾಶವನ್ನು ಕಲ್ಪಿಸಿದ್ದು OPS ಅನ್ನು ಚೂಸ್ ಮಾಡ್ಕೊಳ್ಳೋಕ್ಕೆ ಒಂದು ನವೆಂಬರ್ವರೆಗೂ. ಸೊ ಬೇಸಿಕಲಿ ಈ ವರ್ಷದ ನವೆಂಬರ್ 30ರ ಒಳಗೆ ಬಳಸಿಕೊಳ್ಳಬೇಕು ಅಥವಾ ಅದನ್ನು ಚೂಸ್ ಮಾಡ್ಕೋಬೇಕು ಅಂತ ಒಂದು ಟೈಮ್ ಲೈನ್ನ ನೀಡಿದೆ. ಬಟ್ ಇದು ಎಲ್ಲ ಸರ್ಕಾರಿ ನೌಕರಿಗೆ ನೀಡ್ತಾ ಇಲ್ಲ, ಒಂದಿಷ್ಟು ಸರ್ಕಾರಿ ನೌಕರಿಗೆ ಮಾತ್ರ ಸಿಗ್ತಾ ಇದೆ. ಸೊ ಏನಿದೆ ಕಂಪ್ಲೀಟ್ ನ್ಯೂಸ್ ಅಂತ ನೋಡೋಣ. ಇಲ್ಲಿ ನೋಡ್ತಾ ಇದ್ದೀರಾ, ಉನ್ನತ ಅಧಿಕಾರಿಗಳಿಗೆ OPSಗೆ ಒಮ್ಮೆ ಅವಕಾಶ ಅಂತ ಹೇಳ್ತಿದ್ದಾರೆ. ಹಳೆಯ ಪಿಂಚಣಿ ಯೋಜನೆ OPS ಲಾಭ ಪಡೆಯಲು ಭಾರತೀಯ ಆಡಳಿತ ಸೇವೆ ದಟ್ ಈಸ್ IAS, ಭಾರತೀಯ ಪೊಲೀಸ್ ಸೇವೆ IPS ಮತ್ತು ಭಾರತೀಯ ಅರಣ್ಯ ಸೇವೆ IFS ಅಧಿಕಾರಿಗಳಿಗೆ ಕೇಂದ್ರ ಸರ್ಕಾರ ಒಮ್ಮೆ ಒನ್ ಟೈಮ್ ಅವಕಾಶವನ್ನು ನೀಡಿದೆ. ಸೊ ಇದು ಯಾರ್ಯಾರಿಗೆ ಬರುತ್ತೆ? IAS, IPS ಮತ್ತು IFS ಅಧಿಕಾರಿಗಳಿಗೆ ಮಾತ್ರ. ವಿವಿಧ ಕೋರ್ಟ್ಗಳ ತೀರ್ಪು ಮತ್ತು OPSಗೆ ಪರಿಗಣಿಸುವಂತೆ ಕೋರಿದ ಮನವಿಯ ಆಧಾರದ ಮೇಲೆ ಸರ್ಕಾರ ಈ ನಿರ್ಧಾರವನ್ನು ಕೈಗೊಂಡಿದೆ ಅಂತ ಹೇಳಲಾಗ್ತಾ ಇದೆ. 2004ರ ಜನವರಿ 1 ಅಥವಾ ಅದರ ನಂತರ ಉದ್ಯೋಗಕ್ಕೆ ಹಾಜರಾದವರು, ಅಂದರೆ 2003 ಮತ್ತು 2004ನೇ ಸಾಲಿನಲ್ಲಿ ಭಾರತೀಯ ಆಡಳಿತ ಸೇವೆಯ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ತೇರ್ಗಡೆಯಾದವರು ಈ ಅವಕಾಶವನ್ನು ಈ ವರ್ಷದ ನವೆಂಬರ್ 30ರ ಒಳಗೆ ಬಳಸಿಕೊಳ್ಳಬಹುದಾಗಿದೆ ಎಂದು ಸಿಬ್ಬಂದಿ ಸಚಿವಾಲಯ ತಿಳಿಸಿದೆ. ಸೊ ಬೇಸಿಕಲಿ 2004 ಜನವರಿ 1 ಅಥವಾ ಅದರ ನಂತರ, ಅಂದರೆ ಅದಕ್ಕಿಂತ ಮುಂಚೆ 2003 ಮತ್ತು 4ನೇ ಸಾಲಿನಲ್ಲಿ ಯಾರೆಲ್ಲ ಈ ಒಂದು ಹುದ್ದೆಗಳಿಗೆ ಸೇರಿದ್ದಾರೆ ಅವರಿಗೆ ಅವಕಾಶವನ್ನು ಕಲ್ಪಿಸಲಾಗ್ತಾ ಇದೆ. ಸೊ ಬೇಸಿಕಲಿ ನಾವು ನೋಡೋದಾದರೆ ಯಾರೆಲ್ಲ ಇಲ್ಲಿ ಆಡಳಿತದಲ್ಲಿದ್ದಾರೆ, ಉನ್ನತ ಒಂದು ಹುದ್ದೆಯಲ್ಲಿದ್ದಾರೆ, ಅವರಿಗೆ ಮಾತ್ರ ಈ ಒಂದು OPS ಅನ್ನು ನೀಡಲಾಗ್ತಾ ಇದೆ. ಈ ರೀತಿಯಾದಂಥ ತಾರತಮ್ಯ ಸರ್ಕಾರ ಮಾಡ್ತಾ ಇರುವಂಥದ್ದು ನಾವು ಗಮನಿಸ್ತಿದ್ದೀವಿ. ಏನಕ್ಕಂದರೆ ಎಲ್ಲರೂ ಕೂಡ ಸರ್ಕಾರಿ ನೌಕರರೇ, IAS ಆಗಿರ್ಬೋದು, IPS ಆಗಿರ್ಬೋದು. ಸೊ ಎಲ್ಲರೂ ಕೂಡ ನೌಕರರು. ಓಕೆ, IAS, IPS ಆ್ಯಂಡ್ IFS ಕೊಟ್ಟರೆ ಎಲ್ಲರಿಗೂ ಕೊಡಬೇಕು, ಇಲ್ಲಾಂದರೆ ಎಲ್ಲರಿಗೂ ಬಿಡಬೇಕಾಗಿರುವಂಥದ್ದು. ಬಟ್ ಇಲ್ಲಿ ಸರ್ಕಾರ ಒಂದು ಕೈಗೆ ತುಪ್ಪ ಇನ್ನೊಂದು ಕೈಗೆ ನೀರು, ಈ ರೀತಿಯಾಗಿ ಒಂದು ತಾರತಮ್ಯವನ್ನು ಮಾಡ್ತಾ ಇರುವಂಥದ್ದು. ಸೊ ಇದ್ರ ಬಗ್ಗೆ ನಿಮಗೆ ಏನು ಅನಿಸುತ್ತೆ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಜೈ ಹಿಂದ್, ಜೈ ಕರ್ನಾಟಕ.